ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾದ ಪವಿತ್ರ ಗೌಡ ಅವರು ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಟಾಂಗ್ ಕೊಡುತ್ತಿದ್ದಾರೆ. ವಿಜಯಲಕ್ಷ್ಮಿ ಮಾಡಿದ ಕೆಲಸವನ್ನೇ ಮಾಡಿ ಮತ್ತೆ ದರ್ಶನ್ ಅವರನ್ನು ಸೇರಲು ಪ್ರಯತ್ನಿಸುತ್ತಿದ್ದಾರೆ. ಹಾಗಾದರೆ ಪವಿತ್ರ ಗೌಡ ಮಾಡಿದ್ದೇನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ರಾಜ್ಯದಿಂದ ಹೊರಗೆ ಹೋಗಲು ಕೋರ್ಟ್ ಅನುಮತಿ ಪಡೆದುಕೊಂಡಿರುವ ನಟಿ ಪವಿತ್ರ ಗೌಡ ಇದೀಗ ಪ್ರಯಾಣ ಶುರು ಮಾಡೋಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ. ದೆಹಲಿ, ಶಿರಡಿ, ಅಸ್ಸಾಂಗೆ ಹೋಗೋಕೆ ಪವಿತ್ರ ಗೌಡ ಸಜ್ಜಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಮುಂದಿನ ವಾರ ಮೊದಲಿಗೆ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ತೆರಳಿ ಸಾಯಿಬಾಬಾ ದರ್ಶನ ಪಡೆದ ನಂತರ ಪವಿತ್ರ ಗೌಡ ಅವರು ದೆಹಲಿಗೆ ಹೋಗಲಿದ್ದಾರಂತೆ. ರೆಡ್ ಕಾರ್ಪೆಟ್ ಓಪನ್ ಮಾಡಿದ ನಂತರ ಪವಿತ್ರ ಗೌಡ ಕಾಮಾಖ್ಯ ಟೆಂಪಲ್ಗೆ ಹೋಗೋಕೆ ಪ್ಲಾನ್ ಮಾಡಿದ್ರಂತೆ. ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಸ್ಥಾನಕ್ಕೆ ಪವಿತ್ರ ಹೋಗಲಿದ್ದಾರೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದಾಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿದ್ದರು. ಈಗ ಕೊಲೆ ಪ್ರಕರಣದಲ್ಲಿ ಬೇಲ್ ಸಿಕ್ಕ ನಂತರ ಪವಿತ್ರ ಗೌಡ ಈಗ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಲಿದ್ದಾರೆ ಎನ್ನಲಾಗಿದೆ. ಕಾಮಾಖ್ಯ ದೇವಸ್ಥಾನದ ನಂತರ ಧರ್ಮಸ್ಥಳ, ತಿರುಪತಿಗೆ ಹೋಗಿ ಹರಕೆ ತೀರಿಸಲಿದ್ದಾರಂತೆ ಪವಿತ್ರ. ಜೈಲು ಸೇರಿದ್ದ ವೇಳೆ ತಿರುಪತಿ, ಧರ್ಮಸ್ಥಳಕ್ಕೆ ಬರುವುದಾಗಿ ಪವಿತ್ರ ಗೌಡ ಅವರು ಹರಕೆ ಹೊತ್ತಿದ್ದರು ಎನ್ನಲಾಗಿದೆ. ಈ ನಿಟ್ಟಿನಲ್ಲಿ ಸೋಮವಾರ, ಮಂಗಳವಾರದಲ್ಲಿ ಶಿರಡಿಗೆ ಹೋಗಲು ಪವಿತ್ರ ಗೌಡ ಪ್ಲಾನ್ ಮಾಡಿದ್ದಾರಂತೆ. ದೇವಸ್ಥಾನ ಸುತ್ತಿ ಪತಿಯನ್ನು ಉಳಿಸಿಕೊಂಡ ವಿಜಯಲಕ್ಷ್ಮಿ ಅವರಂತೆ ಅದೇ ದೇವಸ್ಥಾನಗಳನ್ನು ಸುತ್ತಿ ದರ್ಶನ್ ಅವರನ್ನು ಒಲಿಸಿಕೊಳ್ಳಲು ಪವಿತ್ರ ಗೌಡ ಪ್ಲಾನ್ ಮಾಡಿದ್ದಾರಂತೆ. ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.